ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಬರ್ತಿರುವಂಥ ರ್ಯಾಲಿಯಿಂದ ಅದಾನಿ ಸ್ಟಾಕ್ಸು ಓವರ್ ವ್ಯಾಲ್ಯೂನಲ್ಲಿದೆ, ಇದರಲ್ಲಿ ಸ್ವಲ್ಪ ಸ್ಕ್ಯಾಮ್ ಇದೆ ಅನ್ನೋ ಥರ ಮಾರ್ಕೆಟ್ನಲ್ಲಿ ತುಂಬ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಕಾಣಿಸ್ತಾ ಇದೆ ಅಲ್ವಾ. ಆದರೆ ಅದಾನಿ ಪ್ರಮೋಟರ್ಸ್ ಮಾತ್ರ ನಿನ್ನೆ ಇರುವಂಥ ಸ್ಟಾಕ್ ಪ್ರೈಸ್ನಲ್ಲಿನೂ ಅದಾನಿ ಎಂಟರ್ಪ್ರೈಸಸ್ ನಿನ್ನೆ ಟ್ರೇಡ್ ಆಗ್ತಿರುವಂಥ ಸ್ಟಾಕ್ ಪ್ರೈಸ್ ಇಂದ 175 ಕ್ರೋರ್ಸ್ ಹತ್ರ ಓಪನ್ ಮಾರ್ಕೆಟ್ ನಲ್ಲಿ 5 lakhs ಹತ್ರ ಶೇರ್ಸ್ ತಗೊಂಡಿರೋ ತರ ಇತರ ಪ್ರಮೋಟರ್ ಗ್ರೂಪ್ಸ್ 5 lakhs ಹತ್ರ ಅದಾನಿ ಎಂಟರ್ಪ್ರೈಸಸ್ ಶೇರ್ಸ್ ನ 3503 ಆವರೇಜ್ ಪ್ರೈಸ್ ನಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ರಿಂದ ಈ ಪ್ರೈಸ್ ನಲ್ಲೂ ಪ್ರಮೋಟರ್ಸ್ ಆಡ್ ಮಾಡ್ತಿದ್ದಾರೆ ಅಂದ್ರೆ ಇನ್ನೂ ವ್ಯಾಲ್ಯೂ ಫರ್ದರ್ ಆಗಿರತ್ತಂತ ಮಾರ್ಕೆಟ್ ಭಾವಿಸ್ತಾ ಸ್ಟಾಕ್ ಇವತ್ತು ನಿಯರ್ಲಿ 5% ಹತ್ರ ಅಪ್ಸೈಡ್ಗೆ ಮೂವ್ ಆಗಿದೆ. ನೆಕ್ಸ್ಟ್ GR ಇನ್ಫ್ರಾ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಕೋಬೇಕು. ಮಾರ್ನಿಂಗ್ ಓಪನಿಂಗ್ ಇಂದ ಕ್ಲೋಸ್ ಆಗ್ತಿರುವಂಥ ಹಾಫ್ ಅನ್ ಅವರ್ ಬಿಫೋರ್ವರೆಗೂ ಸ್ಟಾಕ್ನಲ್ಲಿ ನಿಯರ್ಲಿ 8% ವರೆಗೂ ಫಾಲ್ ಕಾಣಿಸಿದೆ. ರೀಸನ್, ಪ್ರಮೋಟರ್ಸು 6.8% ಹತ್ರ ಅವ್ರ ಶೇರ್ನ ಸೆಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಪ್ರಮೋಟರ್ ಸೆಲ್ ಮಾಡ್ತಾ ಇದ್ರೆ ಅದು ಡೆಫಿನೆಟ್ಲಿ ನೆಗೆಟಿವ್ ಆಗಿ ನಾವು ನೋಡಬೇಕು. ಆದರೆ ಇಲ್ಲಿ ಪ್ರಾಬ್ಲಮ್ ಎಲ್ಲಾನು ಪ್ರಮೋಟರ್ಸ್ ಈ ಕಂಪನಿನಲ್ಲಿ 86.5% ಹತ್ರ ಶೇರ್ಸ್ನ ಹೋಲ್ಡ್ ಮಾಡ್ತಿದ್ದಾರೆ. ನಮ್ಮೆಲ್ಲರಿಗೂ ತಿಳಿದಿದೆ, ಸೆಬಿ ನಾಮ್ಸ್ ಪ್ರಕಾರ ಒಂದು ಕಂಪನಿನಲ್ಲಿ 75 or 75 ಅಂದರೆ ಜಾಸ್ತಿ ಪ್ರಮೋಟರ್ ಶೇರ್ಸ್ನ ಹೋಲ್ಡ್ ಮಾಡಿರಬಾರ್ದು. ಪಬ್ಲಿಕ್ ಶೇರ್ಸ್ ಹೋಲ್ಡಿಂಗ್ ಮಿನಿಮಮ್ 25% ಇರಬೇಕಲ್ವಾ. ಅದಕ್ಕೋಸ್ಕರ ಇವ್ರಿಗೆ ಹಣ ಎಂತೂ ಬೇಕಾಗಿಲ್ಲ. ಆದ್ರೆ ಆಸ್ ಅ ರೆಗ್ಯುಲೇಟೆಡ್ ನಾಮ್ಸ್ಗೋಸ್ಕರ ಇವರು OFS ಮೂಲಕ ಅವ್ರ ಶೇರ್ಸ್ನ ಕಮ್ಮಿ ಮಾಡ್ಕೊಂಡಿರೋ ಥರ 6.8% ಶೇರ್ಸ್ನ ಮೀನ್ಸ್ ನಿಯರ್ಲಿ 65 lakh ಶೇರ್ಸ್ ಹತ್ರ 1260 rupees ಫ್ಲೋರ್ ಪ್ರೈಸ್ ಇಡ್ತಾ ಇವರು OFC ಮೂಲಕ ಆಫರ್ ಫಾರ್ ಸೇಲ್ ಮೂಲಕ ಸೆಲ್ ಮಾಡ್ತಾರಂತ ಹೇಳಿದ್ರಿಂದ OFC ಅಂದರೆ ಯಾರಾದರೂ ಪಾರ್ಟಿಸಿಪೇಟ್ ಮಾಡಿ ಈ 1260 rupeesನಲ್ಲಿ ಕಂಪನಿಗೆ ಸಂಬಂಧಿಸಿರುವ ಶೇರ್ನ ತಗೊಳ್ತಾರ ಅಂದರೆ ಕಂಪನಿ ಈ ಆಫರ್ ಮಾಡಿರ್ಬೋದು ಅವರ್ ಪ್ರೈಸ್ನ. ಇವತ್ತು OFC ವಿಂಡೋ ನಾನ್ ರಿಟೇಲರ್ಸ್ಗೆ ಮೀನ್ಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ, ನಾಳೆ ದಿವಸ ರಿಟೇಲ್ ಇನ್ವೆಸ್ಟರ್ಸ್ಗೆ OFC ಓಪನ್ ಆಗುತ್ತೆ. ಬಟ್ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಡಿಪೆಂಡಿಂಗ್ ಅಪಾನ್ ಕಂಪನಿ, ಆ ಕಂಪನಿಗೆ ಸ್ಟಾಕ್ ಪ್ರೈಸ್ ಇರುವಂಥ ಡಿಮ್ಯಾಂಡ್ ಇಂದ ಫ್ಲೋರ್ ಪ್ರೈಸ್ ಗಂದ್ರೆ ಜಾಸ್ತಿನೂ ಕೊಟ್ಟು ಆ ಕಂಪನಿ ಸ್ಟಾಕ್ಸ್ ನಮಗೆ ಬೇಕು ಅನ್ನೋ ಅವರು ಆಫರ್ ಮಾಡ್ತಾ ಇರ್ತಾರೆ. ಅದರಿಂದ ಆವರೇಜ್ ಆಗಿ ಫೈನಲ್ ಪ್ರೈಸ್ ಅನ್ನೋದು ನಮಗೆ ಬೇರೆ ಒಂದು ಪ್ರೈಸ್ ಡಿಸೈಡ್ ಆಗತ್ತೆ ಅನ್ನೋ ವಿಷಯ ನೀವು ಜ್ಞಾಪಕ ಇಟ್ಕೊಳ್ಳಿ. ಆದ್ರೆ ಕಂಪನಿ ಹೇಳಿದ್ದು 1260 rupees ಅಂದ್ರೆ ಕಮ್ಮಿ ಕೊಟ್ಟು ನಾವು ಮಾರಲ್ಲ, ಅದು ನಮ್ಮ ಫ್ಲೋರ್ ಪ್ರೈಸ್ ಅಂತ. ಅಂಡ್ ಅವ್ರು ಡಿಸೈಡ್ ಮಾಡಿರೋ ಒಂದು ಪ್ರೈಸು ಎಸ್ಟರ್ಡೇ ಪ್ರೈಸ್ ಇಂದ ಕಂಪೇರ್ ಮಾಡಿದ್ರೆ 8% ಹತ್ರ ಡಿಸ್ಕೌಂಟ್ ನಲ್ಲಿ ಇಡ್ತಾ ಇರೋದ್ರಿಂದ ಓಪನಿಂಗ್ ಇಂದಾನೆ ಸ್ಟಾಕು ನಿಯರ್ಲಿ 8% ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸಿಮೆಂಟ್ ಸೆಕ್ಟರ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ನೀವು ಗಮನಿಸಿದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸ್ ಅಲ್ಲಿರುವಂಥ ಸಿಮೆಂಟ್ ಸ್ಟಾಕ್ಸ್ ನಲ್ಲಿ ನಮಗೆ ರ್ಯಾಲಿ ಕಾಣಿಸಿದೆ. ಪರ್ಟಿಕ್ಯುಲರ್ಲಿ ಸಾಗರ್ ಸಿಮೆಂಟ್ಸ್ ಇವತ್ತು ನಿಯರ್ಲಿ 5% ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದೆ. ಅಂಡ್ ಇವನ್ ಮೋಸ್ಟ್ ಆಫ್ ದಿ ಸಿಮೆಂಟ್ ಪ್ಯಾಕ್ ಎಲ್ಲಾನು ಪಾಸಿಟಿವ್ ನಲ್ಲಿ ಕಾಣಿಸಿದೆ. ಇದಕ್ಕೆ ರಿಲೇಟೆಡ್ ಆಗಿ ಜಫ್ರೀಸ್ ಅವರು ಸಿಮೆಂಟ್ ಸೆಕ್ಟರ್ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ನ ಪಬ್ಲಿಷ್ ಮಾಡಿದ್ದಾರೆ. ಇದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಒಂದು ಬಿಗ್ ವಾರ್ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ನಡೆಯುತ್ತೆ ಅಂತ. ಯಾರಾದ್ರೆ ಬಿಗ್ ಪ್ಲೇಯರ್ಸ್ ಇದಾರಲ್ವಾ, ಅವ್ರ ಮಧ್ಯದಲ್ಲಿ ಸ್ಟ್ರಾಂಗ್ ಕಾಂಪಿಟೇಷನ್ ಇದೆ. ಅದರಿಂದ ಸ್ಮಾಲ್ ಪ್ಲೇಯರ್ಸ್ಗೆ ಇದು ಇರೋದು 2 ಆಪ್ಷನ್ಸ್. ಚಿಕ್ಕ ಚಿಕ್ಕ ಸಿಮೆಂಟ್ ಕಂಪನೀಸ್ ಎಲ್ಲಾನು ಇದರ ಒಂದು ಅವರ ಇಂಡಿವಿಜುವಲ್ ಆಗಿ ಬಿಗ್ ಪ್ಲೇಯರ್ಸ್ ಜೊತೆ ಕಾಂಪಿಟೇಷನ್ ಮಾಡಬೇಕು. ಆದ್ರೆ ಪ್ರೆಸೆಂಟ್ ಜಾಸ್ತಿ ಮಾಡ್ತಿರುವಂತ ಕೆಪಾಸಿಟಿಯಿಂದ ಬಿಗ್ ಪ್ಲೇಯರ್ಸ್ ಜೊತೆ ಸ್ಮಾಲ್ ಪ್ಲೇಯರ್ಸ್ ಒಂದು ಕಾಂಪಿಟೇಷನ್ ಮಾಡೋಕೆ ಆಗಲ್ಲ. ಅದರಿಂದ ಅವ್ರಿಗೆ ಚೂಸ್ ಮಾಡ್ಕೊಳ್ಳೋಕೆ ಸೆಕೆಂಡ್ ಆಪ್ಷನ್ ಬಿಗ್ ಪ್ಲೇಯರ್ಸ್ ಜೊತೆ ಮರ್ಜ್ ಆಗೋದು. ಮೀನ್ಸ್ ಅವ್ರ ಕಂಪನಿನಲ್ಲಿ ಬಿಗ್ ಪ್ಲೇಯರ್ಸ್ಗೆ ಸೆಲ್ ಮಾಡಿ either ಅವ್ರ ಪಾಲ್ನ ಆ ಕಂಬೈನ್ಡ್ ಎಂಟಿಟಿಯಲ್ಲಿ ಅವ್ರ ಪಾಲ್ನ ಆದ್ರೂ ತಗೋಬೇಕು ಅಥವಾ ಮನಿನಾದ್ರೂ ತಗೊಂಡು ಎಕ್ಸಿಟ್ ಆಗ್ಬೇಕಾಗತ್ತೆ. ಅದರಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಸಿಂಪಲ್ ಟರ್ಮ್ಸ್ ಜಫ್ರೀಸ್ ಅವ್ರು ಹೇಳ್ತಿರೋದು, ಚಿಕ್ಕ ಚಿಕ್ಕ ಸಿಮೆಂಟ್ ಕಂಪನೀಸ್ ಎಲ್ಲಾನು ದೊಡ್ಡ ಸಿಮೆಂಟ್ ಕಂಪನೀಸ್ ಅಲ್ಲಿ ಮರ್ಜ್ ಆಗೋದು, ಇಲ್ಲ ಅಂದ್ರೆ ಸಿವಿಯರ್ ಕಾಂಪಿಟೇಷನ್ ನ ಫೇಸ್ ಮಾಡಬೇಕಾಗತ್ತೆ. ಬಿಕಾಸ್ ಜಾಸ್ತಿ ಕೆಪಾಸಿಟಿ ಇರೋ ಅಂತ ಬಿಗ್ ಪ್ಲೇಯರ್ಸ್ ಅವರು ಕಮ್ಮಿ ಪ್ರಾಫಿಟಬಿಲಿಟಿನ ಪರ್ ಬ್ಯಾಗ್ ಇಟ್ಕೊಂಡು ಅವ್ರು ಸೆಲ್ ಮಾಡಿದ್ರೆ ಅವ್ರ ವ್ಯಾಲ್ಯೂಮ್ಸ್ಗೆ ಅದು ಜಾಸ್ತಿ ಆಗತ್ತೆ. ಅದರಿಂದ ಅವರು ಒಳ್ಳೆ ಪ್ರಾಫಿಟಬಿಲಿಟಿಯಲ್ಲಿ ಇರಬಹುದು. ಆದ್ರೆ ಅದು ಚಿಕ್ಕ ಕಂಪನೀಸ್ಗೆ ಪಾಸಿಬಿಲಿಟಿ ಇಲ್ಲ. ಅದರಿಂದ ನೆಕ್ಸ್ಟ್ ಅಪ್ಕಮಿಂಗ್ 2 to 3 years ನಲ್ಲಿ ಒಂದು ಬಿಗ್ ಕನ್ಸಾಲ್ಟೇಷನ್, ಚಿಕ್ಕ ಚಿಕ್ಕ ಪ್ಲೇಯರ್ಸ್ ಎಲ್ಲರೂ ದೊಡ್ಡ ಪ್ಲೇಯರ್ಸ್ ನಲ್ಲಿ ಮರ್ಜ್ ಆಗೋದು, ಕನ್ಸಾಲ್ಟೇಷನ್ ನಾವು ನೋಡಬಹುದು ಅನ್ನೋ ತರ ಜಫ್ರೀಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಸೆಪ್ಟೆಂಬರ್ 16th ನಲ್ಲಿ ಅಂಬುಜಾ ಸಿಮೆಂಟ್ ಅವರು ಫಂಡ್ ರೈಸಿಂಗ್ ಥ್ರೂ ಇಕ್ವಿಟಿ ಅಂಡ್ ಡೆಟ್ ಅನ್ನೋ ತರ ಮೆನ್ಷನ್ ಮಾಡಿದಾರಲ್ವಾ. ಅದರಿಂದ ಅವ್ರು ರೈಸ್ ಮಾಡ್ತಿರುವಂತ ಫಂಡ್ ನಲ್ಲಿ ಅವ್ರು ಏನ್ ಮಾಡ್ಬೇಕಂತ ಅನ್ಕೊಂತಿದ್ದಾರೆ ಅಂಡ್ ರೈಸ್ ಮಾಡೋದಕ್ಕೆ ಅವ್ರು ಇಶ್ಯೂ ಮಾಡ್ತಿರುವಂತ ಸ್ಟಾಕ್ಸ್ ಯಾರು ಇಶ್ಯೂ ಮಾಡ್ತಿದ್ದಾರೆ ಅದನ್ನು ಯಾವ್ದಾದ್ರು ಸ್ಟ್ರಾಟಜಿಕ್ ಅಲೈನ್ ಅನ್ನೋದು ನಮಗೆ ನಾಳೆ ಮೀನ್ಸ್ ಸೆಪ್ಟೆಂಬರ್ 16th ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ವೇದಾಂತ ಬಗ್ಗೆ ಮಾತಾಡ್ಕೋಬೇಕು. ವೇದಾಂತ ಅವರು 11th October ಶೇರ್ ಹೋಲ್ಡಿಂಗ್ಸ್ ಮೀಟಿಂಗ್ ನ ಕಂಡಕ್ಟ್ ಮಾಡ್ತಿದ್ದಾರಂತ. ಅಂಡ್ ಈ ಮೀಟಿಂಗ್ ನಲ್ಲಿ 12,570 crores ನ ರಿಸಲ್ಟ್ಸ್ ಆಗಿ ಪ್ರೆಸೆಂಟ್ ಹೋಲ್ಡ್ ಮಾಡ್ತಿರುವಂತ ಈ ಹಣನ ಶೇರ್ ಹೋಲ್ಡರ್ಸ್ಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡೋ ತರ ಮೀನ್ಸ್ ಯೂಶುವಲ್ ಆಗಿ ವೇದಾಂತ ವೇನಲ್ಲಿ ನೋಡಿದ್ರೆ ಅದು ಡಿವಿಡೆಂಡ್ ಆಗಿ ನೋಡಬೇಕು. ಆ ಡಿವಿಡೆಂಡ್ ಕೊಡಬೇಕಾ ಅಥವಾ ಅದು ಶೇರ್ ಹೋಲ್ಡರ್ಸ್ ಮೀಟಿಂಗ್ನಲ್ಲಿ ಡಿಸೈಡ್ ಮಾಡ್ತಾರ ಅಂತ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇಫ್ ಇನ್ ಕೇಸ್ ಅವರು ಡಿಸಿಷನ್ ತಗೊಂಡ್ರೆ 12,500 crores ವೇದಾಂತ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ
ಪರ್ ಶೇರ್ಗೆ 33 ರುಪೀಸಿಂದ 35 ರುಪೀಸ್ವರೆಗೂ ಡಿವಿಡೆಂಡ್ ಬರೋದಕ್ಕೆ ಪಾಸಿಬಿಲಿಟಿ ಇರೋ ಥರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಕಾಣಿಸ್ತಾ ಇದೆ. ನೆಕ್ಸ್ಟು ಟೆಲಿಕಾಂ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಆಪ್ಟಿಕಲ್ ಫೈಬರ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡುವಂಥ HFCL ಅವರು BSNL ಅವರಿಂದ 341 ಕ್ರೋರ್ಸ್ ಅಂಡ್ ರೈಲ್ಟೆಲ್ ಅವರಿಂದ 106 ಕ್ರೋರ್ಸ್ ವ್ಯಾಲ್ಯೂ ಆಗುವಂಥ ಆರ್ಡರ್ ಸಿಕ್ಕಿರೋ ಥರ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟು LIC ಆ್ಯಂಡ್ CDSLಗೆ ಕಂಬೈಂಡ್ ಆಗಿರುವಂಥ ಅಪ್ಡೇಟ್ ಬಗ್ಗೆ ಮಾತಾಡ್ಕೋಬೇಕು. ರೀಸೆಂಟ್ ಡೇಸಲ್ಲಿ IRDA ಅವರು ಎಕ್ಸಿಸ್ಟಿಂಗ್ ಆಗಿರುವಂಥ ಇನ್ಶೂರೆನ್ಸ್ ಪಾಲಿಸೀಸ್ಗೆ 2023 ಡಿಸೆಂಬರ್ ಡೆಡ್ಲೈನ್ ಕೊಡ್ತಾ ಅಷ್ಟು ಒಳಗೆ ಇರೋ ಎಲ್ಲ ಓಲ್ಡ್ ಇನ್ಶೂರೆನ್ಸ್ ಎಲ್ಲಾನು ಡಿಮೆಟಲೈಸ್ ಆಗಬೇಕಂತ ಅಂಡ್ ಇಯರ್ ಎಂಡಿಂಗಿಂದ ಇಶ್ಯೂ ಆಗ್ತಿರುವಂಥ ಇನ್ಶೂರೆನ್ಸು ಡಿಸೆಂಬರ್ 2022 ಇಂದ ಇಶ್ಯೂ ಆಗ್ತಿರುವಂಥ ಇನ್ಶೂರೆನ್ಸಸ್ ಎಲ್ಲಾನು ಡಿಮೆಟಲೈಸ್ಡ್ ಫಾರ್ಮ್ನಲ್ಲಿ ಇಶ್ಯೂಸ್ ಆಗಬೇಕನ್ನೋ ಥರ IRDA ಅವರು ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಈ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ಗೆ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಎಲ್ಲಾನು ದೊಡ್ಡ ಮೊತ್ತದಲ್ಲಿ ಡಿಪಾಸಿಟರಿ ಪೇಮೆಂಟ್ಸ್ನ CDSL ಅವರಿಗೆ NSDL ಅವರಿಗೆ ಪೇ ಮಾಡಬೇಕಾಗತ್ತೆ ಅಂತ ನಾವು ರೀಸೆಂಟ್ಲಿ ಮಾತಾಡ್ಕೊಂಡಿದೀವಲ್ವಾ. 1000 ಕೋಟಿ ಗಟ್ಟಲೆ ಹಣ ಡಿಪಾಸಿಟರಿ ಕಂಪನೀಸ್ಗೆ ಪೇ ಮಾಡೋ ಮೊದಲು ನಾವೇ ಒಂದು ಡಿಪಾಸಿಟರಿ ಕಂಪನಿನ ಡಿಪಾಸಿಟರಿ ಸರ್ವಿಸಸ್ನ ನಮಗೆ ನಮಸ್ತೆ ಓನ್ ಯೂಸ್ಗೋಸ್ಕರ LIC ಅವರು ಸ್ಟಾರ್ಟ್ ಮಾಡಬೇಕನ್ನೋ ಥರ ಪ್ಲಾನ್ಸ್ ಅಲ್ಲಿ ಇರೋ ಥರ CNBC ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಬಟ್ ಇನ್ ರಿಯಾಲಿಟಿ ಅದು ಸ್ಟಾರ್ಟ್ ಮಾಡಿದ್ರೆ LIC ಅವರಿಗೆ ಎಷ್ಟು ಲಾಭ ಇರುತ್ತೆ ಇದರ ರಿಲೇಟೆಡ್ ಆಗಿ ಸ್ವಲ್ಪ ಡೇಟಾ ನಾವು ಗಮನಿಸಿದ್ರೆ ಆಸ್ ಆಫ್ ನೌ LIC ಅವರು ಪ್ರತಿ ವರ್ಷನೂ 2 ಕೋಟಿ ಹತ್ರ ಪಾಲಿಸೀಸ್ನ ಇಶ್ಯೂ ಮಾಡ್ತಿದ್ದಾರೆ. ಅಂಡ್ ಎಕ್ಸಿಸ್ಟಿಂಗ್ ಆಗಿ LIC ಅವರ ಹತ್ರ 22 ಕ್ರೋರ್ಸ್ ಹತ್ರ LIC ಅಂಡರ್ನಲ್ಲಿ ಪಾಲಿಸೀಸ್ ಅಂತೂ ರನ್ ಆಗ್ತಿದೆ. ಅಂಡ್ ಪರ್ ಪಾಲಿಸಿನ ಡಿಮೆಟಲೈಸ್ ಮಾಡೋದಕ್ಕೆ ಫಿಸಿಕಲ್ ಆಗಿರುವಂಥ ಡಿಮೆಟಲೈಸ್ನ ಮಾಡೋದಕ್ಕೆ 50 to 60 ರುಪೀಸ್ ಹತ್ರ ಡಿಪಾಸಿಟರಿ ಕಂಪನೀಸ್ಗೆ ಪೇ ಮಾಡಬೇಕಾಗತ್ತೆ. ಅದರಿಂದ ಇದು ಇನ್ನೊಂದು ಅರೌಂಡ್ 1200 to 1400 ಕ್ರೋರ್ಸ್ ಹತ್ರ LICಗೆ ಅದು ಭಾರವಾಗತ್ತೆ. ಮೀನ್ಸ್ 1200 ಕೋಟಿಯಿಂದ 1400 ಕೋಟಿ ಹತ್ರ LIC ಅವರು ಡಿಪಾಸಿಟರಿ ಕಂಪನಿಗೆ ಪೇ ಮಾಡಬೇಕಾಗತ್ತೆ. ಅದರಿಂದ ಅವರೇ ಓನ್ ಆಗಿ ಒಂದು ಡಿಪಾಸಿಟರಿ ಕಂಪನಿನ ಇಟ್ಕೊಂಡು ಈ ಡಿಮೆಟಲೈಸೇಷನ್ನ ಓನ್ ಸಬ್ಸಿಡರಿ ಮೂಲಕ ಮಾಡ್ಕೋಬೇಕು ಅನ್ನೋ ಥರ LIC ಅವರು ಭಾವಿಸ್ತಾ ಇರೋ ಥರ ಅಪ್ಡೇಟ್ ಕಾಣಿಸ್ತಾ ಇದೆ. ಇಫ್ ಆ ಥರ ಏನಾದರೂ ಮಾಡ್ತಾ ಇದ್ರೆ ಅದು LICಗೆ ಪಾಸಿಟಿವ್, ಬಟ್ ಇದು CDSLಗೆ ಬಿಸ್ನೆಸ್ ಆಪರ್ಚುನಿಟಿನ ಲಾಸ್ ಆದಂಗೆ ಮೀನಿಂಗ್ ಆಗುತ್ತೆ. ಅಂಡ್ ಈ ಥರ LIC ಅವರು ಯೋಚನೆ ಮಾಡ್ತಿರೋ ಥರ ಬೇರೆ ಇನ್ಶೂರೆನ್ಸ್ ಕಂಪನೀಸನ್ನು ಯೋಚನೆ ಮಾಡ್ತಾರೆ ಮಾತ್ರ ದೆನ್ IRDA ಅವರು ತಗೊಂಡಿರೋಂಥ ಈ ಸ್ಟೆಪ್ಸ್ ಕಾರಣವಾಗಿ CDSL ಅವ್ರಿಗೆ NSDL ಅವ್ರಿಗೆ ಬರೋ ಅಡ್ವಾಂಟೇಜು ತುಂಬಾವರೆಗೂ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟು ಸಿಯೆಟ್ ಲಿಮಿಟೆಡ್ ಬಗ್ಗೆ ಮಾತಾಡ್ಕೋಬೇಕು. ಓಪನಿಂಗಿಂದ ಅಪ್ಸೈಡ್ಗೆ ಮೂವ್ ಆಗ್ತಾ ಟೋಟಲಿ ಸ್ಟಾಕು 20% ಹತ್ರ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ರೀಸನ್ ಗಮನಿಸ್ತಾ ಇದ್ರೆ ನಮಗೆ ವೆನಸ್ಡೇ ಮೀನ್ಸ್ ನಿನ್ನೆ JM ಫೈನಾನ್ಷಿಯಲ್ ಅವರು ಬೈ ರೇಟಿಂಗ್ ಕೊಡ್ತಾ ಸ್ಟಾಕ್ ಟಾರ್ಗೆಟ್ನ 1600 ರುಪೀಸ್ಗೆ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇವತ್ತು ಮೋತಿಲಾಲ್ ಓಸ್ವಾಲ್ ಅವರು ಬೈ ರೇಟಿಂಗ್ ಕೊಡ್ತಾ ಸ್ಟಾಕ್ ಟಾರ್ಗೆಟ್ನ 1630 ರುಪೀಸ್ ಆಗಿ ಅಂಡ್ IIFL ಇವರೆಲ್ಲರೂ ಸ್ಟಾಕ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಇರೋದ್ರಿಂದ ಪಾಸಿಟಿವ್ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ಅಪ್ಪರ್ ಸರ್ಕ್ಯೂಟ್ ಕಾಣಿಸ್ತಾ ಇದೆ. ಇವರೆಲ್ಲರೂ ಮೆನ್ಷನ್ ಮಾಡ್ತಿರೋದು ಕೀ ಪಾಯಿಂಟ್ಸ್ ಗಮನಿಸಿದ್ರೆ ಪ್ರೀವಿಯಸ್ಲಿ ಅಪೋಲೋ ಟೈರ್ಸ್ ರಿಲೇಟೆಡ್ ಆಗಿ ಯಾವ ತರ ರಿವ್ಯೂ ಕಾಣಿಸಿದೆ ಅಲ್ವಾ, ಬ್ರೋಕರೇಜಸ್ ರಿಲೇಟೆಡ್ ಆಗಿ ಆ ತರ ರಿವ್ಯೂನೇ OEMs ಅಂತಾನು ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣಿಸ್ತಾ ಇದೆ. ಲೈಕ್ ಈ ಆಟೋ ಸ್ಪೇಸ್ ಅಲ್ಲಿ ನಮಗೆ ಸ್ಟ್ರಾಂಗ್ ಗ್ರೋತ್ ಕಾಣಿಸ್ತಾ ಇದೆ. ಲಕ್ಷಗಟ್ಟಲೆ ಬ್ಯಾಕ್ಲಾಗ್ಸ್ ಆರ್ಡರ್ಸ್ ಪ್ರೆಸೆಂಟ್ ಆಟೋ ಮ್ಯಾನುಫ್ಯಾಕ್ಚರ್ಗೆ ಹೋಲ್ಡ್ ಮಾಡ್ತಿದ್ದಾರೆ. ಅದರಿಂದ ಇದು ಪ್ರೆಸೆಂಟ್ ಡಿಮ್ಯಾಂಡ್ ಅಲ್ಲ, ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಈ ಆಟೋ ಸ್ಟಾಕ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತವೆ. ಅದರಿಂದ ಆಟೋ ಸ್ಟಾಕ್ಸ್ ಬೆಟರ್ ಆಗಿದೆ ಅಂದ್ರೆ ಅದಕ್ಕೆ ಬಿಡಿಭಾಗಗಳು ಕೊಡುವಂತ ಕಂಪನೀಸ್ಗೂ ಲಾಭ ಪಡುತ್ತಲ್ವಾ. ಅದರಿಂದ ಆಟೋ ಆಕ್ಸಲರೀಸ್ ಅಂಡ್ ಟೈರ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಬ್ರೋಕರೇಜಸ್ ಪಾಸಿಟಿವ್ ರಿಪೋರ್ಟ್ನ ಹೇಳ್ತಾ ಆಟೋ ಕಂಪನೀಸ್ಗೆ ಒಳ್ಳೆ ಆರ್ಡರ್ಸ್ ಬರ್ತಿದೆ. ಅಂಡ್ ಇಲ್ಲಿವರೆಗೂ ಯಾವ ಇಶ್ಯೂಸ್ ಕಾರಣವಾಗಲಿ ಈ ಆರ್ಡರ್ಸ್ ಫುಲ್ಫಿಲ್ ಆಗಿಲ್ಲ ಅಲ್ವಾ. ಆ ಸೆಮಿಕಂಡಕ್ಟರ್ ಶಾರ್ಟೇಜನ್ನು ಈಗ ಈಸ್ ಆಗ್ತಿದೆ, ಅದರಿಂದ ಇಂಪ್ರೂವ್ ಆಗ್ತಿದೆ. ಅಪ್ಕಮಿಂಗ್ ಟೈಮ್ಸಲ್ಲಿ ಆಟೋ ಮೇಕರ್ಸು ಇನ್ನೂ ಅವರ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಆಚೆ ಇರುವಂಥ ಡಿಮ್ಯಾಂಡ್ನ ಮೀಟ್ ಆಗೋದಕ್ಕೆ ನೋಡಿದಾಗ ಅದು ಆಟೋ ಮೇಕರ್ಸೇ ಪಾಸಿಟಿವ್. ಅಂಡ್ ಅವ್ರ ಅಂಡರ್ ಇರುವಂಥ ಈ ಟೈರ್ ಕಂಪನೀಸ್ಗೂ ಪಾಸಿಟಿವ್ ಆಗತ್ತಲ್ವಾ. ಇದಕ್ಕೆ ಬೇಕಾಗಿರೋಂಥ ರಾ ಮೆಟೀರಿಯಲ್ಸು ರಬ್ಬರ್ ಪ್ರೈಸಸ್ ಆದರೂ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೂ ಡೌನ್ ಆಗ್ತಾ ಇದ್ರಿಂದ ಟೈರ್ ಸ್ಟಾಕ್ಸ್ಗೆ ಆ್ಯಡೆಡ್ ಅಡ್ವಾಂಟೇಜ್ ಅನ್ನೋ ಥರ ಇವರೆಲ್ಲರೂ ಮೆನ್ಷನ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಪಾಸಿಟಿವ್ ರೇಟಿಂಗ್ ಕೊಡ್ತಾ ಇದ್ರಿಂದ ಸ್ಟಾಕ್ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ನ ಟಚ್ ಮಾಡಿದ್ದೆ. ಅಂಡ್ ಲಾಸ್ಟ್ 3 ಮಂತ್ಸಲ್ಲಿನೇ ಈ ಸ್ಟಾಕು 75% ಬೆಳೆದಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.